ಸಾಧ್ಯನೋ ಯಾತಕ್ಕೆ ನಿನಗೀಗಲೇ ಯುದ್ಧದ ಆತುರವ ಖಂಡಿಸಿರುವೆನೋ ನಿಮ್ಮ ಮಾತೆ ಅಡಿಗೆ ಹೋಗು ನೀನು ದಿಡದವನು ಎಲೈ ಬಾಲಕ ನೀನು ಸೋತಡೆ ನಮಗೆ ಗೆಲುವಲ್ಲ ಕಪೋತವ ಒಡದೈಯಲು ಆರಿಗೂ ಉಚಿತವಲ್ಲ ಮಾತ ಸಂಜಾತನನ್ನು ಅತಿಸಲಿಲ್ಲವೆಂದು ಗುರುಪದೆಯು ಎನ್ನಡನಕೋ ಪಾತ್ರಗೊಂಡರು ಚಿಂತೆಯಿಲ್ಲ ಸುಭದ್ರಿಯನಲ್ಲ ಆಚಾರ್ಯರೇ ಸ್ವಲ್ಪ ಇತ್ತ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗವನ್ನು ತಾವಲ್ಲಿ ಇಷ್ಟ ಎನ್ನ ಕಾಲಲ್ಲಿ ಮೆರವ ಈ ಬಿಲ್ಲು ಬಾಲಗಳಿಗೆ ಎಷ್ಟನೇ ಗುರು ಇರುವನು ಸ್ವಲ್ಪ ನೋಡಿ. ವೃತ್ತಿ ನಿಲ್ಲಿಸಿರುವ ಆಚಾರ್ಯರೇ ಉಚಿತಾರ್ಥವಾಗಿ ನೋಡಬೇಡಿ. ನಮಗೆ ಆಪೇಕ್ಷೆ ಇದ್ದರೆ ನಿಮ್ಮ ಕುಕ್ಷಿಯ ಬಗೆಯುವ ಬಾಣಗಳನ್ನು ಗುರುದಕ್ಷಿಣೆಯಾಗಿ ಕೊಡುವೆನು. ದ್ರೋಣರೇ ಇನ್ನ ಮನ ಮರುಗುವಂತೆ ಬೇಳುವೆನು. ನಿಮ್ಮ ಮೈಲಿಗೆ ಗುಣವೆಲ್ಲ ನಾಂಬಲ್ಲೆನು. ನಿಮ್ಮ ಭುಜಬಲ ದಕ್ಕಳಿಕೆಯನ್ನು ನಾನೇನು ಅರಿಯದವನೇ. ಈ ರಣದೊಳಗೆ ಎನ್ನ ಕೆಳಗಿನ ರಕ್ಷಣ ಮಾತ್ರ ಧನವನ್ನು ಮಾತ್ರ ಹಿಡಿಯುವುದಿಲ್ಲ. ನಿನ್ನ ಡಂಬಕ ವಚನ ಮುಗಿಸಿ ಸೇರ ನಮ್ಮಿನಿಂದ ಮಾತನಾಡಿಸಿ ದ್ರೋಣ ನಾನೆನ್ನ ಭುಜಬಲ ಲಕ್ಷಣ ಹೋರಾಟಗಳಿಂದ ಕೀಳು ಮಾತುಗಳನ್ನು ಬಳಸುವುದಕ್ಕೆ ಪ್ರಾರಂಭಿಸಲೆಯ ಸಹಜವಾಗಿ ನಿನ್ನ ಕೂಳು ಕಂಡು ಕುಂತ ಸಂಭೂತರಾದ ಪಾಂಡವರ ಬಾಳುಗಳಿಗೆ ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿದವಲ್ಲ ಸಂಧಾನದಿಂದ ಕವಚರ ಧ್ವಜ ಪತಾಕಿಗಳನ್ನು ಬ್ರಾಹ್ಮಣರಿಂದೇನಾಗುವುದು ದುರ್ಪಾಲಕನೇ ಸ್ವಾಕ್ಕಿನೆಂದು ಬಿಸಿ ನುಡಿದ ನಾಲಿಗೆ ಬಿಡಿದು ಈ ಭಾಗ ಮಾಡುವೆನು. ಈಗೋ ನೋಡು ಎಲ್ಲರ ಮಕ್ಕಳ ಪುಂಡರೀಕದ ಮೆರೆಯುವ ಪ್ರಚಂಡ ತರಕೋ ದಂಡಕ್ಕೆ ಕಾರ್ಮೋಗದ ಮಿಂಚಿನಂತೆ ತರದ ಸಾಕವು ಪರಸರಗುವರೆಗೂ ಎಲೈ ಮೂಡ ಎಚ್ಚರಗೊಂಡ ಎತ್ತ ಮಾತ ಪಿತರ ಮನದೋ ಸ್ಮರಿಸಿಕೋ. ಹಿರಿಯ ಕಿರಿಯರಲ್ಲದ ನರಿಯಂತೆ ಒದರು ಯೋಧರುಳ ನಿನ್ನ ಬರಣ ದ್ರೋಣರೇ ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಮ್ಮಿ, ಅಪ್ಪರ ಸೊಂಡಿಗೆ ಬಲು ಚೆನ್ನಾಗಿದೆ ಎಂದು ಹೇಳಿ ತೆಗೆದುಕೊಳ್ಳುವಿರಲ್ಲರೇ. ನಾವು ಭೋಜನ ಪ್ರಿಯರಾಗಿದ್ದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಹರಿಸಂಕ್ರಮಣ, ಇಂದು ಯಜ್ಞಾರಂಭ ದಿನ. ಇದಕ್ಕೆ ಭೂದಾನ, ಗೋದಾನ, ದಾನವೆಂದು ಹೇಳಿ ಕಾಲಮಂ ಕಳೆಯುವವರಿಗೆ ಕಾಳಗದ ಗೋಷ್ಠಿ ತಮಗೆ ಬೇಕು. ಸ್ನಾನಮಂ ಮಾಡಿ ಮಡಿಯನ್ನುಟ್ಟು ದ್ವಾದಶಿ ಪಟ್ಟ ನಾಮಗಳನ್ನು ತೊಟ್ಟು ತಂಬಿಗೆ ತಾಲಿಗಳನ್ನು ಹಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಕಟ್ಟಿಗೆಯ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡುವುದಕ್ಕೆ ಬಲ್ಲಿಯಲ್ಲದೆ ಕರಣವಿದ್ಯೆ ಎನ್ನುವುದು ನೀವು ಕಾಣಿರಿ. ಗುರುನಾನವೇನು ಏನು ಜಪತಪವೆಂದು ತಿಳಿದಿರುವಿರೋ, ಇಲ್ಲವೇ ಉಪವಾಸ ಏಕಾದಶಿ ಎಂದು ಮಾಡಿಕೊಂಡಿರುವರು. ನೋಡರೆ ಸುಮ್ಮನೆ ಮನೆಗೆ ಹೋಗಿರಿ. ಸ್ನಾನ ಮಾಡಿ ಅಡಿಗೆ ಮನೆಯಲ್ಲಿ ಬಡಿದಾಡುವುದ ಬಿಟ್ಟು ಈ ಬಡಿದಾಡುವುದಷ್ಟು ನಿಮಗೆ ಅದಕ್ಕೆ ಬೇಕು ದ್ರೋಣ. ಗರುಡನ ತಡೆದು ಯೋದ್ಧಮಂ ಕೊಡುವ ಚಡು ರೈತರ ಪೈಗೆ ಕೊಡು ಪರಾಕ್ರಮಿ ಎಂದ ಪದವಿ ಪದನ್ನ ಗುರು ಸೈನ್ಯ ಸಮೂಹಕ್ಕೆ ಅವನಿಗೆ ಬುದ್ಧಿಲ್ಲದೆ ಮಾಡಿರುವಲ್ಲ ಎಂತ ಅಸಾಸೂರನ ಮುಂದೆ ಅಸುಳೆ ನೀ ಕೊಸಳೆ ಕೊಸಳೆ ಮಾತನಾಡ ವೀರಾಟನಿಗೆ ಬಾಣಸಿಯಾಗಿ ಒಡಲು ಹರಿದು ಬಂದಿರವರೇ
ಗುಣರಹಿತರಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನ ತನ್ನ ರೂಪಮಂ ವಂಚಿಸಿಕೊಂಡು ವಿರಾಟನಲ್ಲಿಗೆ ಪಂಚಾಂಗಮಂ ತೆಗೆದುಕೊಂಡು ಹೋಗಿ ಕಾಲಾರಣ ಮಾಡಿ ಬಂದವನು ನಿನ್ನ ಜನಕನಾದ ಧರ್ಮಜನೋ ಅಥವಾ ನಾನು ಸುದ್ದಿ ಈಗೇನು ಅಲ್ಲಿದ ಜನರ ಮುಂದೆ ಕುಲ್ಲ ಸ್ವಾನ್ನವು ಅಲ್ಲು ತೆರೆದಂತೆ ಕುಲ ಶ್ರೇಷ್ಠರ ಮುಂದೆ ಬಲ್ಲ ಬಲ್ಲಂತ ನುಡಿವೆಯಾ ನುಡಿದನು ಕುಲ್ಲ ಲೋಚನನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳ್ವೆಯಲ್ಲವೇ ಇಲ್ಲಿ ಆರು ತಿಳಿಯದವರೆಂದು ಇಲ್ಲದ ಪೌರುಷಮ ಹೊಚ್ಚಿಕೊಳ್ಳುವೆಯಾ ಕೊಲ್ಲರ ಮನೆಯೊಳಗೆ ಕಾಲ ಆರಣ ಮಾಡಿ ಬಂದ ಚಿನ್ನ ಕೈ ಮುದ್ದೆ ಮರತೆಯ ಹೊರಬಾಗಿಯು ಕಿಡಿಗಂಡದಂತ ಗುಡಿಸುತ್ತ ಬರುವ ಭಾರವನ್ನು ಹರಾರಿಸುವ ಸುಭದ್ರಿಯ ಕುಮಾರ ನಿಮ್ಮಬ್ಬರಿಯ ದುರ್ವಿದ್ಯೆಯನ್ನು ಹೇಳಿದ ಗುರುವು ನಾನಲ್ಲವೇ ಘೋರ ಹಿಡಿದಿರುವುದಾಗಿ ಆಚಾರ ಇಲ್ಲದಿದ್ದರೆ ಶಪಥಭ್ರಷ್ಟರಾಗಿ ಹೋಗಬೇಕಾಗಿತ್ತು. ಆಗಲೇ ಮರದಿರೇನೋ ಬುದ್ಧಿಶೂನ್ಯರಾದ ದ್ರೋಣರೇ. ಸರ್ಕಾರದ ಧರ್ಮರಾಜಾದಿಗಳು ಪೂರ್ವ ಕರ್ಮಾದಿ ಕಾರಣ ವಿರಾಟನಲ್ಲಿಗೆ ಎದ್ದು ಹೋಗಿ ಉತ್ತರ ಗೋಗ್ರಾಣದಲ್ಲಿ ಕಾಲಹರಣೆಯನ್ನು ಮಾಡಿ ತಮ್ಮನ್ನು ಗೆದ್ದು ಬಂದಿರುವರಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆ ಹತ್ತಿ ಹತ್ತಿ ಎದೆ ಉಪ್ಪುವವರೆಗೂ ತಿನ್ನುವ ಬುದ್ಧಿಯೊಂದೇ ಬಂದಿರಲ್ಲದೆ ಅದರ ವಿದ್ಯೆ ಎನ್ನುವುದು ನೀವು ಕಾಣಿರಿ. ಸ್ವಾಮಿ ಆಚಾರ್ಯ ಮೃಷ್ಟಾನ್ನ ಪದಾರ್ಥಗಳು ತಾವ ಮಹಾರಾಜನು ಮಾಡಿಸಿರುವನು ಎಂದು ದಿನ ಬೆಳಗಾದರೂ ಯೋಚಿಸುತ್ತ ಇಲಿಯ ಮೇಲೆ ಬೆಟ್ಟು ಕಣ್ಣು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು ಊರನಾದವನು ಏರಿ ಬಂದರೆ ತೋರುವೆವು ನಮ್ಮ ಬಾಹುವರವೆಂದು ರಣಾಂಗಣದ ಮೇಲೆ ಮಾತ್ರ ನಮ್ಮ ಕಣ್ಣು. ಹೊಟ್ಟೆಯಂ ಗಲ್ಲಿಸಿ ಕಂಠದ ಮಟ್ಟಿಗೆ ತಿನ್ನುವ ಭಂಡರಲ್ಲದೆ ನಿಮ್ಮಂತ ಪೆಂಟೆಯವರಿಗೆ ಯುದ್ಧದ ತಂಟೆ ಏನು ಬೇಕು? ಕುಲಕಂಟಕನಾದ ಕೌರವನ ಝಂಟೆಯನ್ನು ತರಿಸಿ ಬೆಂಡೆಯನ್ನು ಬಿಟ್ಟರೆ ಮುನ್ನ ನಿಮಗೆ ಸುಖವಾಗುವುದು. ಇಲ್ಲವಾಯಿತೆ ಧನುಜ್ಜಂಕಾರಮಂ ಗೈವ ಬಾಣದಿಂದ ನಿನ್ನ ಕಂಟಕಮಂ ಕರೆಯುವ ಭಂಡನೆಂದರೆ ಪಂಚಾಂಗನ ಗಟ್ಟು ಎತ್ತಿಕೊಂಡು ನಿನ್ನ ಮಂದಿರಕ್ಕೆ ದಾರಿ. ಹಾಗಾದರೆ ಬಹು ಜಾಗ್ರತೆಯಿಂದ ಯುದ್ಧಕ್ಕೆ ಎಂತ ಹೋದವು ಇಲ್ಲವೇ ಭೋಜನದ ವೈದ್ಯನಾದರೂ ಹೋಗವು. ಎಕ್ಕರವಾದ ತಿರತರನ್ನು ಕುಕ್ಕಿಸಿ ಅವರ ಬಲವೆಲ್ಲ ನುಗ್ಗು ನುಗ್ಗು ಮಾಡಿರುವೆನು. ಮುಕ್ಕಡಿಸುತ್ತ ಬರುವ ನಾವರಿದ್ದರೆ ಎನ್ನ ಕೂಡ ಯುದ್ಧಕ್ಕೆ ಬರೆಯಲು ಅಂತ ನಾನು ಸಾಗಿ ಗ್ರಾಮದ ವೇದಮುಖರಾದಂತಹ ವೀರಭದ್ರೇಶ ಸ್ವಾಮಿಯವರು ಅವರು ಅಯ್ಯೋ ಸನ್ನುತರಾದ ಲಕ್ಷಣಾಧಿತನಗಳಿರ ಎನ್ನೋರು ನನ್ನ ಬಿಟ್ಟು ಈ ರಣಭೂಮಿಯಲ್ಲಿ ಪರದೇಶಿಯಂತೆ ಮಾಡಿಬೋದಿರ. ಇಂದಿಗೂ ನಿಮ್ಮ ಋಣವು ತೀರಿತು, ನನಗೆ ಮಾತ್ರ ದಿಕ್ಕಿಲ್ಲದೆ ಪರದೇಶಿಯಂತೆ ಮಾಡಿಬೋದಿರ. ಅಯ್ಯೋ ಕಿರೀಟವರ್ತನರೇ, ಎನ್ನ ಮೇಲೆ ಬೇಸರಗೊಂಡು ಮೌನವಾಗಿ ಮಲಗಿರ. ಇಂದ್ರ ಸಂಭ್ರಮವನ್ನು ಧಿಕ್ಕರಿಸಿ ಇಂಥ ಸಂಪತ್ತು ಸಾಮ್ರಾಜ್ಯವನ್ನು ಆರಿಗೆ ಬಿಟ್ಟು ಹೋದಿರ. ಮುಂದೆ ನನಗೇನು ಗತಿ ಹೇಳಬೋದಿರ. ಚಿತ್ತ ಜನರೋಪನೊಳಪ್ಪುವ ಲಕ್ಷಣಾಧಿತನಗಳಿರ. ಜನನಿ ಜನಕರನ್ನು ಇವತ್ತಿಗೆ ನಿರ್ಭಾಗ್ಯ ಮಾಡಿಬೋದಿರ. ಮಧ್ಯವರ್ತಿಯಾದ ಭಾನುಮತಿ ಕ್ಷಿತಿ ಬಾಲನೇ ಸುತರೇನಾದರೆಂದು ಹೇಳಿದರೆ ನಾನೇನು ಹೇಳಲಿ? ನಿಮ್ಮ ಮರಣದ ವರ್ತಮಾನ ಕೇಳಿದ ಕ್ಷಣ ಅಯ್ಯೋ ಎಂದು ಈ ಭೂಮಿ ಮೇಲೆ ಬಿತ್ತು ಹೊರಳಾಡುವ ಗತಿಯನ್ನು ಹೇಗೆ ಶಾಂತಿ ಮಾಡಲಿ?
ಎನ್ನತನು ಸಮೂಹದ ಎಂಬೇಡಿಗಳೆಂಬ ಲಕ್ಷಣಾದಿಗಳನ್ನು ಈರಳ ಭೂಮಿಯಲ್ಲಿ ಕೆಳಗೆ ಸಾಲು ಸಾಲು ಕಡೆಯರು ನೋಡಿಕೊ. ವೀರರಲ್ಲಿ ಕದನಕ್ಕೆ ಬರುವ ಸುಪ್ರಸಿದ್ಧ ನಾವನಿದ್ದರೆ ಮನದಲ್ಲಿ ಬೆಳೆಸಿ ಆಲೋಚನೆಯನ್ನು ಮಾಡಿಕೊ ದುರ್ಯೋಧನ. ಉಳಿಯದು ಈ ವೀರನ ಕೈಯಲ್ಲಿ ನಿನ್ನಯ ಪ್ರಾಣ. ಅಯ್ಯೋ ದ್ರೋಣರೇ, ಕಾಳಗದೋಳ ಅಭಿಮಾನ್ಯ ಶಿಳದ ಎನ್ನ ಮಕ್ಕಳನ್ನು ಹಾಳು ಮಾಡಿದ್ರಿ. ನಾವು ಮೊದಲು ಹೇಳಿದ ವಾಕ್ತು ನೆಪ್ಪ ಈಗ ಎತ್ತ ಹೋಯಿತು. ಅರಿಯದೆ ಎನ್ನ ಸೈನ್ಯವೆಲ್ಲ ಕಳೆದುಕೊಂಡೆನು. ಮುಂದೆ ಮಕ್ಕಳನ್ನು ಮೃತ ದೇವತೆಗೆ ತುತ್ತು ಮಾಡಿಕೊಟ್ಟೆನಲ್ಲ, ಏನು ಅಕ್ಕಲಾಯಿತು ನಮ್ಮ ಬಲವನ್ನು. ಪಾಂಡವರ ಪುಣ್ಯಕ್ಕೆ ಈಡಿಲ್ಲ ಎಂದು ತಿಳಿದುಕೊಂಡು ನಿಮ್ಮನ್ನ ನಂಗಾವರಿಗೆ ಕಟ್ಟಿಕೊಂಡಿದ್ದು ಮಾತ್ರ ಮೂರ್ಖತನ. ಮಕ್ಕಳದು ಚೀರಿ ಹೋಯಿತು ಋಣ ಬಂದು. ನಿಮ್ಮಂತ ವೀರ ರೀತಿ ಇನ್ನೇನಿದೆ ಎನ್ನ ಬಾಳಿವೆ. ಬಲವೆಲ್ಲ ಹಾಳಾಯಿತೆಂದು ಗೋಳಾಡಿದರೆ ತೋಳನಂತೆ ನಿಂತುಕೊಂಡೆ ಎಲ್ಲ ದ್ರೋಣ. ಈ ಕಾಲರಿಗೆ ತಂದೊಡ್ಡಿದ ಸುಯೋಧನ. ಅಹೋ ಅಚಗದೆ, ಯಾತ ಕಾಡುವೆಯೋ ಇಂಥ ಕಠಿಣವಾದ ವಚನ. ಆಹೋ ದ್ರೋಣರೇ, ನಿಮ್ಮದೇನು ಗಂಟು ಹೋಯಿತು. ನಿಮ್ಮಂತ ನೆಂಬಿಯನ್ನ ಪ್ರಾಣ ಕಂಟಕದಲ್ಲಿ ಸಿಲುಕಿದೆ. ದ್ರೋಣ ಇದಕ್ಕೇನಾದರೂ ಮಾಡೋ ಕೌರವೇಂದ್ರ. ಅಹೋ ಆಚಾರ್ಯರೇ, ನಿಮ್ಮ ಪ್ರಾಣವ ಕಂಟಕದಲ್ಲಿ ಸಿಲುಕಿದರೆ ಗಟ್ಟಿಯಾಗಿ ಬಾಯಿ ಮಾತ್ರ ಮುಚ್ಚಿಕೋ. ಎತ್ತ ಹೋಗುವುದರಲ್ಲಿ ದುರ್ಯೋಧನ. ನಿಮ್ಮ ಮೂರ್ಖತನ. ಅಹೋ ದ್ರೋಣರೇ, ನೀವು ನಮ್ಮನ್ನ ಆಚೆ ಮಾಡಲಿಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನನ್ನ ಗತಿ ಈಗಿರುವ ಕಾಲಕ್ಕೆ ಯಾರೇನು ಮಾಡುವುದು. ದ್ರೋಣ, ನೀನು ಮಾತಿನಲ್ಲಿ ಬಹು ಚಾಣಕ್ಯ. ಅಹೋ ಪೃಥ್ವಿಪತಿಯಾದ ಗುರುಪದೇ. ಅಹೋ ಸೇನಾಧಿಪತಿ. ತತ್ಪುತ್ರರು ಮುದ್ದಿ ಹೊಂದಿದರೆಂದು ಉತ್ಕೃಷ್ಟತರವಾದ ಮನೋವ್ಯತೆ ಎಂಬ ಶೋಕವನ್ನು ಮಾತ್ರ ಕಾಲದ ಬಿಡಬಿಡ. ಅವರವರ ಆಯುಷ್ಯ ಇರುವವರೆಗೂ ವಿಧಿಲಿಖಿತವಂ ಅಳುಕಿಸಿ ಹೆಚ್ಚಿಗೆ ಬರೆಯುವ ಯಾರಿಗೂ ಸಾಧ್ಯವಲ್ಲ. ಅವೋ ದುರ್ಯೋಧನ. ಅವೋ ಸೇನಾಧಿಪತಿ. ಅತುಲಿತ ಪರಾಕ್ರಮಿಗಳಾದ ಅತಿರಥರನ್ನ ಗತಿಗಡಿಸಿದ ಪಾರ್ಥಸುತನ ಸಾಮಾನ್ಯ ಆತ್ಮ ಬಲಶಾಲಿಗಳಾದ ಅಭಿಮಾನ್ಯ ಒಡನೆ ಕಾಳಗವೆಸಗಬೇಕಾದರೆ ಅಸುರರಿಗೂ ಸಾಧ್ಯವಲ್ಲ. ಭೋಜಫಲ ದಂಡಿಯಾದ ಗಾಂಡೀವಿಯ ಮಾತ್ರ ಭೂಮಂಡಲದೊಳ ಗಂಡುಗಳಿಗೆಲ್ಲ ಗಂಡನೆಂಬ ಕಾರ್ಪೆಂಡೆಯಂ ಧರಿಸಿದಕ್ಕವನು ಅವನೊಡನೆ ಗಂಡದರ ಗಂಡನದೊಳು ಮುಕ್ಕೊಂಡು ಬಂದರೆ ವೀರ ಮಂಡೆಯನ್ನು ಸಮದಂಡಿಯಾಗಿ ದಂಡದಿಂದ ಮಾತನಾಡಿಸುವ ಪ್ರಚಂಡನ. ಮೃತ್ಯುಪತಿಯ ಇದು ಆವದು ಹುಡುಗನು. ನಮ್ ಕಂಡರೆ ಗಂಡಿನಿಂದ ಗಿಡಿ ಗಂಡ